ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಐಸು ಅಪ್ಪು ಯೂಟ್ಯೂಬ್ ಚಾನಲ್. ಏನಂದರೆ ಇವತ್ತು ತುಂಬ ಸ್ಪೆಷಲ್ ಡೇ. ಯಾಕಂದರೆ ಇವತ್ತು ಐಸು ಬರ್ತಡೇ ಇದೆ. ಅದು ಸರ್ಪ್ರೈಸ್ ಕೊಡಬೇಕು, ಒಂದು ಚಿಕ್ಕ ಕೇಕ್ ತಂದಿದ್ದೀನಿ. ಈಗಾಗಲೇ ಟೈಮು ನೋಡಿ ಗೈಸ್ 11:50 ಇನ್ನು 10 ನಿಮಿಷ ಇದೆ. ಈಗ ಎದುರಿಸ್ತೀನಿ. ಐಸು ಇನ್ನೂ ಮನಗಿದ್ದಾಳೆ ನೋಡಿ ಗೈಸ್. ಈಗಾಗಲೇ 12 ಗಂಟೆ ಆಯಿತು. ಈಗ ಹೇಳಿಸ್ತೀನಿ, ನೋಡೋಣ. ಐಸು ಇದೇಳೆ ಹೇಳ್ತೀನಿ, ಈಗ ಹೇಳ್ತೀನಿ. ಹ್ಯಾಪಿ ಬರ್ಡೇ ಮೇರಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನನಗೆ ತುಂಬಾ ಸ್ಪೆಷಲ್ ಡೇ. ಏನಪ್ಪ ಅಂದರೆ ಇವತ್ತು ನನ್ನ ಬರ್ಡೇ. ನಿನ್ನೆ ನೈಟು 12 ಗಂಟೆಗೆ ಚಿಕ್ಕದಾಗಿ ಸರ್ಪ್ರೈಸ್ ಕೊಟ್ಟರು. ತುಂಬಾ ಖುಷಿ ಆಯಿತು. ನನ್ನ ಲೈಫಲ್ಲಿ ಯಾವತ್ತೂ ಕೂಡ 12 ಗಂಟೆಗೆ ಎದ್ದು ಯಾರೂ ಕೂಡ ಕೇಕ್ ಕಟ್ ಮಾಡಿಸಿಲ್ಲ. ಫಸ್ಟ್ ಟೈಮ್ ಅಪ್ಪನೇ ಕಟ್ ಮಾಡಿಸಿದ್ದು. ಚಿಕ್ಕದಾಗಿ ಮಾಡಿದರೂ ತುಂಬಾ ಖುಷಿ ಕೊಡುತ್ತೆ. ಚಿಕ್ಕದ್ರಲ್ಲೇ ಯಾವಾಗಲೂ ಕೂಡ ತುಂಬಾ ಖುಷಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪು. ಮತ್ತು ಇವಾಗ ಹೊರಗಡೆ ಹೋಗ್ತಿದ್ದೀವಿ. ಎಲ್ಲೋಗ್ತಿದ್ದೀವಿ ಏನು ಅನ್ನೋದನ್ನು ಅಪ್ಪು ಹೇಳ್ತಾರೆ. ಹೇಳಿ ಅಪ್ಪು, ಎಲ್ಲೋಗ್ತಿದ್ದೀವಿ? ಹ್ಯಾಪಿ ಬರ್ಡೇ ಡಿಯರ್. ಥ್ಯಾಂಕ್ ಯು ಸೋ ಮಚ್ ಅಪ್ಪು. ಗೈಸ್, ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಈಗ ಹುಣಸೂರಲ್ಲಿರೋ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಿದ್ದೀವಿ. ನೆನ್ನೆ ಪ್ಲಾನಿಂಗ್ ಇದ್ದಿದ್ದೇ ಬೇರೆ, ಈಗ ಹೋಗ್ತಿರೋ ಪ್ಲಾನಿಂಗೇ ಬೇರೆ. ನೆನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸಂಜೆನಿಗೆ ಬೇರೆ ಕಾಲೇಜ್ ರಜೆ ಹಾಕ್ಸಿ ಅವಳು ಬಂದಿದ್ಲು ಮನೆಗೆ. ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡಿದ್ದಾರೆ ಅನ್ನೋ ಖುಷಿಲಿದ್ಲು. ಅವಳಿಗೂ ಬೇಜಾರಾಗಿದೆ, ಪರವಾಗಿಲ್ಲ. ಈಗ ಹುಣಸೂರು ಹೋಗಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಈಗ ಐಸು ಬರ್ಡೇನ ಸೆಲೆಬ್ರೇಷನ್ ಮಾಡಬೇಕು. ಯಾವ ಥರ ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿರುತ್ತೆ, ಸ್ಕಿಪ್ ಮಾಡದೆ ನೋಡಿ. ಗೈಸ್, ನೆನ್ನೆ ಪ್ಲ್ಯಾನ್ ಇದೆ ಬೇರೆ, ಇವತ್ತು ಹೋಗ್ತಿರೋದೇ ಬೇರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಆಶ್ರಯ ಟೈಮ್ ಅಲ್ವಾ, ಹಾಗಾಗಿ ತುಂಬಾ ರಶ್ ಇರುತ್ತೆ ಮತ್ತು ಬೇಗನೆ ಬರಬೇಕಿತ್ತು. ಹಾಗಾಗಿ ಪ್ಲ್ಯಾನ್ ಚೇಂಜ್ ಆಗಿ ಇವಾಗ ಹುಣಸೂರಲ್ಲಿರೋ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಿದ್ವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಗೈಸ್. ಪೂಜೆ ಮುಗಿಸ್ಕೊಂಡು ಹೊರಡ್ತಿದ್ದೀವಿ ಮನೆಗೆ. ಮತ್ತು ಅಪ್ಪು ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿದ್ದಾರೆ. ಇಲ್ಲೇ ಎಲ್ಲಾದರೂ ಮಧ್ಯೆ ನಿಲ್ಲಿಸ್ಕೊಂಡು ರೀಲ್ಸ್ ಮಾಡಿರ್ತೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಯಾರು ಕೂಡ ಮಿಸ್ ಮಾಡ್ತಾರೆ ನೋಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಗೈಸ್, ಇವಾಗ ಅಪ್ಪುಗೆ ಏನಾದ್ರು ಕರ್ಕೊಂಡು ಹೋಗ್ತಿದ್ದಾರೆ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ. ನಮ್ಮ ಜೊತೆ ಆಂಟಿ, ಚಿನ್ನು, ಅಪ್ಪು, ಸಂಜನಾ ಎಲ್ಲರೂ ಇದ್ದಾರೆ. ಮತ್ತು ಇವಾಗ ವನಾಂಟಿ ಬರ್ತಿದ್ದಾರೆ. ಅವ್ರನ್ನ ಹೆಜ್ಜೋಡ್ಲಿಂದ ಕರ್ಕೊಂಡು ಹೋಗ್ಬೇಕು. ಗೈಸ್, ಈಗ ವನಾಂಟಿ ಕೂಡ ಬಂದರು. ಆಯ್ ಮಾಡಿ ಎಲ್ಲರೂ, ಆಯ್ ಮಾಡಿ. 6 ಗಂಟೆ ಕಳಿಸ್ತಾರೆ. ಅದೇ ನಾವು ಎಷ್ಟು ಗಂಟೆಗೆ ಹೋದ್ರು ಯೂಟ್ಯೂಬಲ್ಲಿ ಬಂದಿದ್ದೆ ಆ ಥರ ಅಲ್ಲಿ ಕೆಳಗಡೆ ಇವರು. ಕಾಣಿಸ್ತೈತಾ? ಹಿಂಡಿ ಬಿಟ್ಟೋಳ ಕಣ್ಣಲ್ಲಿ. ತೆಗಿ ಬಾಕ್ಲ, ಬಾ ನೀನು ಈ ಕಡೆ. ಇವಾಗ ಇಲ್ಲಿ ನೋಡು.
ಸಾಕಾಕು ఇప్పటిదాకా మేకలంటేనే పులిని చూస్తుంటారు ఆక్షపాదాల కింద నలిగిపోతున్న సమయం ఒక వీరుడు కోసం కోసుకుంటున్న సమయం ಅಲ್ಲೋಡ ಅವಳು ಇವಾಗ ಇಸ್ಕಾಜಿಕ್ ಹತ್ರ ವಯಸ್ಸು ಹಾಂ ಅಲ್ಲ ಅಪ್ಪನ ತೋರ್ಸು ಬಾಯ್ಲಿ ಬರ್ತಿರೋದು ವಿಡಿಯೋ ಮಾಡು ನಮ್ಮನ್ನು ವಿಡಿಯೋ ಮಾಡು ನಡಿ ಸೆಲ್ಫಿಗೆ ಇಟ್ಕೊತೀನಿ ನಾನು. ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಹಾಗೆ ದೊಡ್ಡಮ್ಮ ಅವ್ರ ಮನೆ ಒಬ್ಬಟ್ಟು ಊಟ ಮಾಡಿದರು. ಎಲ್ಲರೂ ಕೂಡ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಇವತ್ತು ಈ ಥರ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ನಾಳೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಅದ್ಯಾವ ಥರ ಸೆಲೆಬ್ರೇಷನ್ ಮಾಡ್ಕೋತೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ.